ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ಇನ್ಫಾರ್ಮೇಷನ್ ವಿಡಿಯೋ. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ, ಕೆಲಸ ಹುಡುಕ್ತಾ ಇದ್ದೀರಾ? ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಕೆಲಸ ಬೇಕಾ? ಇಲ್ಲಿ ಯಾವುದೇ ಥರ ಒಂದು ಕನ್ಸಲ್ಟೆನ್ಸಿ ಮತ್ತು ಯಾವುದೇ ಥರ ಒಂದು ಫೀಸ್ ಇಲ್ಲದೆ ಒಂದು ಫ್ರೀಯಾಗಿ ಒಂದು ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದಾರೆ. ಅದು ಎಲ್ಲಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಈಗ ಅದು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ತುಮಕೂರು ಯೂನಿವರ್ಸಿಟಿಯಲ್ಲಿ ಈ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದಾರೆ. ಇದು ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಕರ್ನಾಟಕ ಗೃಹ ಸಚಿವರ ಅವರ ಒಂದು ಮತ್ತು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಈ ಮೂವರ ಒಂದು ಸಾರಥ್ಯದಲ್ಲಿ ಈ ಒಂದು ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದಾರೆ. ಸೊ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದಾರೆ. ಆ ಒಂದು ಇನ್ಫಾರ್ಮೇಷನ್ನ ಒಂದು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂತಹ ಶುಭ ಕಲ್ಯಾಣ್ ಅವರು ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಆ ವಿಡಿಯೋನ ನನಗೆ ಸಿಕ್ಕಿತ್ತು. ಆ ವಿಡಿಯೋನ ನಾನು ಈ ಥರ ನಮ್ಮ ಒಂದು ಫ್ಯಾಮಿಲಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೋ ಅಥವಾ ಸಬ್ಸ್ಕ್ರೈಬ್ ಆಗಿರೋರಿಗೂ ಮತ್ತು ಆಗಿಲ್ಲದೆ ಇರೋವ್ರಿಗೂ ಒಂದು ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ಅದು ಯಾವ ರೀತಿ ನಡೆಯುತ್ತೆ, ಯಾವ್ಯಾವ ಥರ ಇಲ್ಲಿ ಏನೇನು ತೊಗೊಂಡು ಹೋಗಬೇಕು ಅಲ್ಲಿಗೆ ಅಂತ ಒಂದು ಹೇಳ್ತೀನಿ ಫ್ರೆಂಡ್ಸ್. ನಾನೀಗ ಈ ತುಮಕೂರು ಯೂನಿವರ್ಸಿಟಿ ಹತ್ರ ನವೆಂಬರ್ 14ನೇ ತಾರೀಕು ಈ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದಾರೆ. ಈ ಉದ್ಯೋಗ ಮೇಳಕ್ಕೆ ವಿದ್ಯಾರ್ಹತೆ 10th ಡಿಪ್ಲೊಮೊ, ಡಿಗ್ರಿ, BE ಎಲ್ಲ ತರಹ ಎಜುಕೇಷನ್ ಮಾಡಿರೋರು ಹೋಗ್ಬೋದು ಇಲ್ಲಿಗೆ. ಸೊ ನಿಮಗೆ ಯಾರಿಗಾದರೂ ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ ಮತ್ತು ಬೇರೆ ಯಾರಾದರೂ ಇದ್ದರೆ ಅವ್ರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಟೈಮ್ ಇಲ್ಲ, ಇನ್ನು ಕೇವಲ 2 ದಿವಸನೇ ಇರೋದು. ನವೆಂಬರ್ 14ನೇ ತಾರೀಕು ತುಮಕೂರು ಯೂನಿವರ್ಸಿಟಿಯಲ್ಲಿ ಹೋಗಬೇಕಾದ್ರೆ ನಿಮ್ಮ ಸರ್ಟಿಫಿಕೇಟ್ಸು ಮತ್ತು ನಿಮ್ಮ CV, CV ಮೀನ್ಸ್ ಕೆರಿಕ್ಯುಲಮ್ ವೀಟಾ ಅಂದರೆ ರೆಸ್ಯೂಮ್ ಅಂತಾರಲ್ಲ ಫ್ರೆಂಡ್ಸ್, ಅದು ಮಿಸ್ ಮಾಡದೆ ಎಲ್ಲರೂ ತಗೊಂಡು ನಿಮ್ಮ ಒಂದು ರೆಸ್ಯೂಮು ಮತ್ತು ನಿಮ್ಮ ಒಂದು ಸರ್ಟಿಫಿಕೇಟ್ಸನ್ನ ತಗೊಂಡು ಅಲ್ಲಿಗೆ ಹೋಗಿ ಅಲ್ಲಿ ಪಾರ್ಟಿಸಿಪೇಷನ್ ಮಾಡ್ಕೋಬೋದು. ಮತ್ತು ಇಲ್ಲಿಗೆ ಯಾವ್ಯಾವ ಥರ ಸೆಕ್ಟರ್ಸ್ ಇದ್ದಾವೆ ಅಂತ ಅಂದರೆ ಫಾರ್ಮಾ ಮತ್ತು ಮ್ಯಾನುಫ್ಯಾಕ್ಚರಿಂಗು ಮತ್ತು ಆಟೋಮೊಬೈಲ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ಸಾಫ್ಟ್ವೇರ್. ಸುಮಾರು ಇಲ್ಲಿ 75 ಕಂಪನಿಗಳು ಇಲ್ಲಿಗೆ ಬರ್ತಾ ಇದ್ದಾವೆ. 75 ಕಂಪನಿಗಳು ಇದೇ ತರಹನೇ ಒಂದು ಲಾಸ್ಟ್ ಇಯರಲ್ಲಿ ಉದ್ಯೋಗ ಮೇಳವನ್ನು ನಡೆಸಿದರು. ಅದು ಸಕ್ಸಸ್ ಆಗಿದೆ. 445 ಜನಕ್ಕೆ ಫಸ್ಟ್ ಅಟೆಂಪ್ಟಲ್ಲೇ ಒಂದು ಜಾಬು ಕನ್ಫರ್ಮ್ ಆಗಿತ್ತು. ಮತ್ತು ಸೆಕೆಂಡ್ ಇದರಲ್ಲಿ ಒಂದು 1200ಕ್ಕೂ ಹೆಚ್ಚು ಸೆಕೆಂಡ್ ಇದು ಸ್ಟೆಪ್ಗೆ ಹೋಗಿದ್ರು. ಮತ್ತು ಈ ವರ್ಷವೂ ಅದೇ ರೀತಿ ಆ ಒಂದು ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದಾರೆ. ಈ ಸಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಾಬ್ನ ತಗೊಳ್ಳಿ ಅಂತ ಕೇಳ್ಕೊಳ್ತಾ, ಇದು ಎಲ್ಲರೂ ಸಹ ಒಂದು ಜಾಬು ಸಿಗಲಿ ಮತ್ತು ಅವರ ಒಂದು ಫ್ಯಾಮಿಲಿಗೂ ಹೆಲ್ಪ್ ಆಗಲಿ. ಈಗ ನಿಮ್ಮ ಫ್ಯಾಮಿಲಿ ಮತ್ತು ನಿಮಗೆ ಗೊತ್ತಿರೋರು, ನಿಮ್ಮ ಫ್ರೆಂಡ್ಸು ಯಾರಾದರೂ ಕೆಲಸ ಹುಡುಕ್ತಾ ಇದ್ದರೆ ಅವರಿಗೆ ಸಹ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಅವ್ರನ್ನ ನಿಮ್ಮ ಕಡೆಯಿಂದ ಒಂದು ಹೆಲ್ಪ್ ಆಗುತ್ತೆ. ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಜವಾನ್, ಜೈ ಕಿಸಾನ್.